ಎಲ್ರಿಗೂ ನಮಸ್ಕಾರ. 248 ನಮ್ಮ ಮೊಬೈಲ್ ನಂಬರಲ್ಲಿ ಏನಕ್ಕೆ ಇರಬಾರ್ದು? ಈ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಇದರದೊಂದು ವಿಡಿಯೋ ಮಾಡ್ತಿದ್ದೀನಿ. ಇದು ಪಾರ್ಟ್ 1 ವಿಡಿಯೋ. ನಮ್ಮ ಮೊಬೈಲ್ ನಂಬರಲ್ಲಿ 10 ಇರೋ ಒಂದು 10 ನಂಬರಲ್ಲಿ 248 ಏನಕ್ಕೆ ಇರಬಾರ್ದು? ಸುಮಾರು ಸಲ ಕೇಳಿರ್ತೀರ. 248 ಇದ್ರೆ ಏನಾಗುತ್ತೆ? ಮೊಬೈಲ್ ನಂಬರಲ್ಲಿ ಈ ರೀತಿ ಒಂದು ನಂಬರ್‌ಗಳು ಅಂದ್ರೆ 2, 4, 8 ಇದು ಯಾವ ನಂಬರ್ ಜೊತೆ ಇದ್ರೆ ಏನಾಗ್ತದೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 1 ವಿಡಿಯೋ. ಏನಂದ್ರೆ ಎಲ್ಲ ವಿಡಿಯೋಸ್ ಲೆಂಥಿ ಆಗ್ತಿತ್ತು. ಸ್ವಲ್ಪ ಚಿಕ್ಕದು ಮಾಡೋಣ ಅಂತ. ಈ ವಿಡಿಯೋದಲ್ಲಿ 2ನೇ ನಂಬರ್ ಜೊತೆ ಯಾವ್ಯಾವ ನಂಬರ್‌ಗಳು ಬಂದಾಗ ಯಾವ ರೀತಿ ಒಂದು ನಮಗೆ ಒಂದು ಸಮಸ್ಯೆ ಆಗ್ತದೆ ಅಂತ ಹೇಳ್ತಾ ಹೋಗ್ತೀನಿ. ಮತ್ತು ಮೊಬೈಲ್ ನಂಬರ್ ಯಾರು ಡಿಸೈನ್ ಮಾಡಿಸ್ಕೊಂಡಿದ್ದೀರಾ ಅಥವಾ ಯಾರಿಗೆ ನಾನು ಮೊಬೈಲ್ ಬುಕ್ ಮಾಡ್ಕೊಡ್ತಾ ಇದ್ದೀನಿ. ಅಂದ್ರೆ ನಿಮಗೆ ಮೊಬೈಲ್ ನಂಬರ್ ಡಿಸೈನ್ ಆದಮೇಲೆ ನಮ್ಮ ಕಡೆಯಿಂದನೇ ನಾವೀಗ ಮೊಬೈಲ್ ನಂಬರ್‌ನ ಕೂಡ ನಿಮಗೆ ಆನ್‌ಲೈನಲ್ಲೇನೆ ಬುಕ್ ಮಾಡ್ಕೊಡ್ತಾ ಇದ್ದೀವಿ ಮನೆಗೆ ಬರೋಂಗೆ. ಅಲ್ಲಿಯೂ ಕೂಡ ಸೇಮ್ ಇದೇ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. 248 ಇರಬಾರ್ದು ಅಂತ. ತುಂಬಾ ಪಾಪ್ಯುಲರ್ ಎಷ್ಟೊಂದು ಜನಕ್ಕೆ ಗೊತ್ತು 248 ಇರಬಾರ್ದು ಅಂತ. ಬಟ್ 248 ಇದ್ರೆ ಏನಾಗುತ್ತೆ ನಿಮ್ಮ ಒಂದು ನಂಬರಲ್ಲಿ? ಏನಕ್ಕೆ ನಾವು 2, 4 ಮತ್ತು 8ನ್ನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋ ಸ್ವಲ್ಪ ಲೆಂಥಿ ಇರುತ್ತೆ. ಆರಾಮಾಗಿ ಕೂತ್ಕೊಂಡು ನೋಡಿ. ಸೊ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ 2ನೇ ನಂಬರ್, 4ನೇ ನಂಬರ್, 8ನೇ ನಂಬರ್ ತಿಳ್ಕೊಳ್ಳೋಕ್ಕೂ ಮುಂಚೆ ಮೊಬೈಲ್ ಸಂಖ್ಯಾಶಾಸ್ತ್ರ ಅಂತ ಏನಿದೆ ಅಂದರೆ ಮೊಬೈಲ್ ನ್ಯೂಮರಾಲಜಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಓಕೆನಾ? ಉದಾಹರಣೆಗೆ ಇದು ನಿಮ್ಮ ಮೊಬೈಲ್ ನಂಬರ್ ಆದರೆ ಇಲ್ಲಿ 1, 3, 5, 6 ನ್ಯೂಮರಾಲಜಿಲಿ ಯಾವಾಗಲೂ ಜನರಲ್ ಆಗಿ 1ರಿಂದ 9 ನಂಬರ್ ಇದೆ. 1ರಿಂದ 9 ನಂಬರ್ ಇರೋದ್ರಲ್ಲಿ 1ನೇ ನಂಬರು, 3ನೇ ನಂಬರು, 5ನೇ ನಂಬರು ಮತ್ತು 6ನೇ ನಂಬರು ಯಾವಾಗಲೂ ಬಂದದನ್ನು ಒಳ್ಳೆ ನಂಬರ್ ಅಂತ ಹೇಳ್ತೀವಿ. ಏನಕ್ಕಂದರೆ ಅದು ಆ ನಂಬರ್ ಟೋಟಲ್ ಬಂದರೆ ನಿಮಗೆ ಒಳ್ಳೆಯದು ಮೊಬೈಲ್ ಟೋಟಲ್. ಅದೇ ರೀತಿ 4, 7, 8 ಬಂದಾಗ ಅದರಿಂದ ನಮಗೆ ಸಮಸ್ಯೆಗಳು, ಪ್ರಯೋಜನ ಇಲ್ಲ, ಅದರಿಂದ ಏನೂ ಇಲ್ಲ, ಸಮಸ್ಯೆಗಳೇ ಜಾಸ್ತಿ. ಟೋಟಲ್ಲು 4, 7, 8 ಬರಬಾರ್ದು. ಮತ್ತು ಇನ್ನೊಂದು ಕ್ಯಾಟಗರಿ ಬಂದು 2 ಮತ್ತು 9. ಸೊ ಇಲ್ಲಿ ಇರೋ 1ರಿಂದ 9 ನಂಬರಲ್ಲಿ 1, 3, 5, 6, 4, 7, 8 ಬಿಟ್ಟರೆ 2 ನಂಬರ್ ಇದೆ. ಇದೆರಡು ನಂಬರಲ್ಲಿ ಏನಂತಂದರೆ ಮೊಬೈಲ್ ನ್ಯೂಮರಾಲಜಿಲಿ ತಟಸ್ಥ ಸಂಖ್ಯೆಗಳು ಅಂದರೆ ಅದರಿಂದ ಕೆಟ್ಟದೂ ಇಲ್ಲ, ಒಳ್ಳೆಯದೂ ಇಲ್ಲ, ಈ ರೀತಿ ಹೇಳ್ತೀವಿ. ಜನರಲ್ ಆಗಿ ಯಾವಾಗ್ಲೂ ನಿಮ್ಮ ಹೆಸರಾಗಲಿ, ಮೊಬೈಲ್ ನಂಬರ್ ಆಗಲಿ, ಒಂದು ಮನೆ ನಂಬರ್ ಆಗಲಿ, ಅದು ಈ ಟೋಟಲ್ಗೆ ಫಿಕ್ಸ್ ಮಾಡ್ತೀವಿ. ನಿಮ್ಮ ಕಿಂಗ್ ಆ್ಯಂಡ್ ಕ್ವೀನ್ 3 ಆಗಿದ್ರೆ 6ನೇ ನಂಬರ್ ಯೂಸ್ ಮಾಡಬೇಡಿ, 6 ಇತ್ತು ಅಂದರೆ 3ನೇ ನಂಬರ್ ಯೂಸ್ ಮಾಡಬೇಡಿ ಅಷ್ಟೇ. ಸೊ 4 ನಂಬರಲ್ಲೇ ನಮ್ಮೆಲ್ಲ ನಂಬರ್ಗಳನ್ನ ಡಿಸೈನ್ ಮಾಡ್ತಾ ಹೋಗ್ತೀವಿ. 4ನೇ ನಂಬರ್ ನಿಮಗೆ ಒಂದು ಲಾಭನ ಕೊಡೋದು ಮತ್ತು 4ನೇ ನಂಬರ್ ನಿಮಗೆ ಲೋ ಶೋ ಗ್ರಿಡಲ್ಲೂ ಕೂಡ ಹೆಲ್ಪ್ ಆಗೋವಂಥದ್ದು. ಈಗ ನಾವೇನಕ್ಕೆ ಈ 2 ಮತ್ತು 4, 8 ಹೆಂಗೆ ಎಫೆಕ್ಟ್ ಆಗ್ತದೆ, 2, 4, 8 ಏನು ಪ್ರಾಬ್ಲಮ್ ಕೊಡುತ್ತೆ ಅಂತಂದರೆ ಮೊಬೈಲ್ ನ್ಯೂಮರಾಲಜಿಲಿ ಬಂದಾಗ ಉದಾಹರಣೆಗೆ ನೋಡಿ, ಈ ನಂಬರ್ನ ತೋರಿಸ್ತೆ ನಿಮಗೆ. ಅದರಲ್ಲಿ 2ನೇ ನಂಬರ್ ಇಲ್ಲಿ ಮಧ್ಯದಲ್ಲಿದೆ, ಸರಿನಾ? ಇಲ್ಲಿ ಕರೆಕ್ಟಾಗಿ ನೋಡಿದ್ರೆ ಬೇರೆ ನಂಬರ್ಗಳನ್ನೆಲ್ಲ ಬಿಟ್ಟು 2ರ ಅಕ್ಕಪಕ್ಕ ಯಾವ ನಂಬರ್ ಇದೆ ಅಂತ ನೋಡಿದಾಗ ಒಂದು ಕಡೆ 3 ಮತ್ತು 2 ಆಗಿದೆ, ಇನ್ನೊಂದು 2 ಮತ್ತು 1 ಇದೆ, ಸರಿನಾ? ಯಾವ ನಂಬರ್ ಜೊತೆ ಅದು ಯಾವ ನಂಬರ್ ಮಧ್ಯದಲ್ಲಿ ಈ ನಂಬರ್ ಸಿಗಾಕೊಂಡಿರುತ್ತೆ, ಇದು 2 ಆಗಿರ್ಬೋದು, 4 ಆಗಿರ್ಬೋದು ಅಥವಾ 8 ಆಗಿರ್ಬೋದು, ಯಾವಾಗಲೂ ಕೂಡ ಬರೀ ಸಮಸ್ಯೆನೇ ಕೊಡುತ್ತೆ, ಯಾವಾಗಲೂ ಪ್ರಾಬ್ಲಮ್ಸ್ನೇ ಕಾಣಿಸುತ್ತೆ. ಏನು ಪ್ರಾಬ್ಲಮ್ಗಳನ್ನ ಕೊಡುತ್ತೆ ನಿಮ್ಮ ನಂಬರಲ್ಲಿ 2ನೇ ನಂಬರ್ ಇತ್ತು ಅಂತಂದರೆ, ಈ ವಿಡಿಯೋದಲ್ಲಿ ಬರೀ 2ನೇ ನಂಬರ್ ಮಾತ್ರ ಹೇಳ್ತಾ ಇದ್ದೀನಿ. ನಾಳಿದ್ದು ವಿಡಿಯೋಗಳಲ್ಲಿ 4 ಮತ್ತು 8ನೇ ಹೇಳ್ತೀನಿ. ಸೊ ನಿಮ್ಮ ಮೊಬೈಲಲ್ಲಿ 2ನೇ ನಂಬರ್ ಇತ್ತು, 2ನೇ ನಂಬರ್ ಅಕ್ಕಪಕ್ಕ ಯಾವ ನಂಬರ್ ಇದೆ, ಯಾವ ನಂಬರ್ ಇದ್ದರೆ ಏನು ಸಮಸ್ಯೆ ಆಗ್ತದೆ ಅಂತ ನಾನು ಈಗ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 2ನೇ ನಂಬರ್ ಸಮಸ್ಯೆ ಇಲ್ಲ ಅಂತ ಹೇಳಿದ್ರಿ, ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರಿ, ಮತ್ತೇನಕ್ಕೆ ಪ್ರಾಬ್ಲಮ್ ಮಾಡ್ತಿದೆ ಅಂತಂದರೆ ಚಂದ್ರ ಸ್ವಲ್ಪ ಚಂಚಲ ಮನಸ್ಸು, ಸಮಸ್ಯೆಗಳು ಜಾಸ್ತಿ ಇರುತ್ತೆ. 2ನೇ ನಂಬರು ಮೊಬೈಲ್ ನ್ಯೂಮರಾಲಜಿಲಿ ಯಾವಾಗಲೂ ಪ್ರಾಬ್ಲಮ್ನ ಕೊಡುತ್ತೆ, ಇದೊಂದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಕಾಮನ್ ಆಗಿ ಬಂದು 4 ಮತ್ತು 8 ರಾಹು ಮತ್ತು ಶನಿದೇನಿದೆ ಅದು ಯಾವಾಗಲೂ ಸಮಸ್ಯೆ ಕೊಡುತ್ತೆ. ಯಾವ ನಂಬರ್ಗಳ ಜೊತೆ ಬರುತ್ತೆ ಆ ನಂಬರ್ ಜೊತೆಲಿ ಸಮಸ್ಯೆ ಕೊಡ್ತಾ ಹೋಗುತ್ತೆ. ಈಗ ನಾನು 2ನೇ ನಂಬರ್ ಈ ವಿಡಿಯೋದಲ್ಲಿ 2ನೇ ನಂಬರ್ದೊಂದು ಫುಲ್ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೇಸಿಕಲಿ ಬಂದು ನೋಡಿ, ನಿಮ್ಮ ಒಂದು ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಯಾವ ಸಂಖ್ಯೆ ನಿಮ್ಮ ಜೀವನದಲ್ಲಿಲ್ಲ ಅಥವಾ ನಿಮಗೆ ಜೀವನದಲ್ಲಿ ಏನು ಬೇಕು ಅದನ್ನು ನೀವು ಅಂದರೆ ಅದರ ನಿಮ್ಮ ಒಂದು ಅವಶ್ಯಕತೆಯ ಮೇಲೆ ನೀವು ನಿಮ್ಮ ಒಂದು ಹೆಸರನ್ನು ಮತ್ತು ಮೊಬೈಲ್ ನಂಬರ್ನ ಎರಡನ್ನ ಡಿಸೈನ್ ಮಾಡಿಸ್ಕೊಳ್ಳಿ. ಡಿಸೈನ್ ಅಂತಂದರೆ ಒಳಗಡೆ ಇರೋ ನಂಬರ್ಗಳು ಕರೆಕ್ಟಾಗಿರಬೇಕು, ಟೋಟಲ್ ಕರೆಕ್ಟಾಗಿರಬೇಕು. ನಿಮ್ಮ ಒಂದು ದಿನಾಂಕದ ಆಧಾರದ ಮೇಲೆ ನಿಮಗೆ ಅವಶ್ಯಕತೆ ಇರೋವಂಥ ಒಂದು ನಂಬರ್ನ ಯೂಸ್ ಮಾಡಿ. ಏನಕ್ಕೆಂದರೆ ಇಷ್ಟು ದಿನ ನೀವು ತಗೊಂಡಿರಲ್ಲ, ಗೊತ್ತಿರಲ್ಲ, ಅಥವಾ ಮೊಬೈಲ್ ನಂಬರ್ ನಿಮಗೆ ಸಿಕ್ತಾಗ ಅದನ್ನೇ ಯೂಸ್ ಮಾಡ್ತಾ ಇರ್ತೀರ. ನಿಮ್ಮ ಮೊಬೈಲ್ ನಂಬರಲ್ಲಿ ಏನು ಪ್ರಾಬ್ಲಮ್ ಇದೆ ಅದು ಸಾಫ್ಟ್ವೇರ್ ಇದೆ, ಫ್ರೀಯಾಗಿ ಚೆಕ್ ಮಾಡಿ 5 ಸೆಕೆಂಡಲ್ಲಿ ನಿಮ್ಮ ಮೊಬೈಲಲ್ಲಿರೋ ಸಮಸ್ಯೆಗಳನ್ನ ತೆಗೆದುಕೊಡುತ್ತೆ. ಅದಾದಮೇಲೆ ಏನು ಮಾಡ್ತಿದ್ದೀರಾ,
ಮೊಬೈಲ್ ನಂಬರ್ ಬೇಕು ಅಂತ ಕೇಳ್ತೀರಾ, ಮೊಬೈಲ್ ನಂಬರ್ನ ನಾವು ಈ ನಂಬರ್ಗೆ ಕಾಲ್ ಮಾಡಿ. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಜಸ್ಟ್ ಒಂದು OTP ಬರುತ್ತೆ. ಕಂಪ್ನಿ ಜೊತೆ ನಾವು ಅಂದರೆ ಮಾಮೂಲಿ ಟೈ ಅಪ್ ಆಗಿದ್ದೀವಿ. ಸೊ ನಾವು ನಿಮಗೆ ನಿಮ್ಮ ಕೇಳಿದ ನಂಬರ್ನ ಒಂದು ಬಜೆಟ್ ರೇಟಲ್ಲಿ ನಿಮಗೆ ಕೈಗೆಟುಕುವಷ್ಟರಲ್ಲಿ, ಬೇರೆ ವೆಬ್ಸೈಟ್ಗಳಲ್ಲಿರೋ ಅಷ್ಟು ಜಾಸ್ತಿಗಲ್ಲ, ನಾಮಿನಲ್ ರೇಟಲ್ಲಿ ಅವ್ರಿಗೆ ಕಂಪ್ನಿಯವ್ರು ಏನು ಚಾರ್ಜ್ ಮಾಡ್ತಾರೆ ಆ ರೇಟಲ್ಲಿ ನಿಮಗೆ ತಲುಪಿಸ್ತಾ ಇದ್ದೀವಿ. ಇದು ಐಡಿಯಾ ಇಲ್ಲ ಅಂದರೆ ತಿಳ್ಕೊಳ್ಳಿ. ನಂಬರ್ ಕಾಲ್ ಮಾಡಿ, ನಿಮಗೆ ನಂಬರ್ ಬೇಕಂದರೆ ಹೇಳಿ, ಡಿಸೈನ್ ಮಾಡಿಕೊಡ್ತೀವಿ ಮತ್ತು ನಂಬರ್ ನಾವೇ ಬುಕ್ ಮಾಡಿಕೊಡ್ತೀವಿ ನಿಮಗೆ. ಸೊ ಮನೆಗೆ ಬರುತ್ತೆ, ಫಸ್ಟ್ ರೀಚಾರ್ಜ್ ಮಾಡಿ ಯೂಸ್ ಮಾಡ್ತೀರಾ. ಈ ನಂಬರ್ ಯೂಸ್ ಮಾಡಬೇಕಾದ್ರೆ, ನಂಬರ್ ಡಿಸೈನ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಇಂಪಾರ್ಟೆಂಟು. ಸುಮ್ಮನೆ ಸೆಲೆಕ್ಟ್ ಮಾಡಬೇಡಿ, ಮತ್ತು ಯಾವ ನಂಬರ್ ಒಳಗಡೆ ಬರುತ್ತೆ ಆ ನಂಬರ್ ಇಂಪಾರ್ಟೆಂಟ್. ಇದೆರಡನ್ನ ನೆನ್ಪಿಟ್ಕೊಳ್ಳಿ. ಈಗ ಎರಡನೇ ನಂಬರ್ ಪಕ್ಕ ಯಾವ್ಯಾವ ನಂಬರ್ಗಳು ಬರಬಹುದು ಅಂತಂದರೆ, ಮೊದಲನೇದು 2ರ ಪಕ್ಕ 1 ಬರ್ಬೋದು, ಅಥವಾ 2ರ ಪಕ್ಕ ಈ ರೀತಿ 1 ಬರ್ಬೋದು. ಅದು 12 ಆಗ್ಬೋದು ಅಥವಾ 21 ಆಗ್ಬೋದು. 2ರ ಪಕ್ಕ 2 ಬರ್ಬೋದು, ಅಥವಾ 3 ಬರಬಹುದು. 2 3 ಆಗ್ಬೋದು, 3 2 ಆಗ್ಬೋದು, 2 4 ಆಗ್ಬೋದು, 4 2 ಆಗ್ಬೋದು. ಈ ರೀತಿ ಯಾವ ನಂಬರ್ಗಳಾಗ್ಬೋದು ಅದನ್ನು ಕೊಟ್ಟಿದ್ದೀನಿ. ಈ ರೀತಿ ಬಂದಾಗ ನಿಮ್ಮ ಮೊಬೈಲಲ್ಲಿ ಉದಾಹರಣೆಗೆ 12 ಇತ್ತು, 21 ಇತ್ತು, 22 ಇತ್ತು, ಅಥವಾ 23 ಇತ್ತು, 23 ಅಥವಾ 32 ಇತ್ತು, 24 ಇತ್ತು, 42 ಇತ್ತು. ಈ ರೀತಿ ಆದಾಗ ಏನು ಸಮಸ್ಯೆಗಳು ಕಾಣುತ್ತೆ ಅದನ್ನು ಒಂದು ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ಮೊಬೈಲ್ ಸಾಫ್ಟ್ವೇರ್ ಈಸಿ ಇದೆ, ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಕಳಿಸಿ. ಒಂದು 5 ರಿಂದ 10 ಸೆಕೆಂಡ್ ಒಳಗಡೆ ನಿಮ್ಮ ನಂಬರ್ ಡೀಟೇಲ್ಸ್ ಬರುತ್ತೆ. ಬಟ್ ಈ ವಿಡಿಯೋದಲ್ಲಿ 2ನೇ ನಂಬರ್, 4ನೇ ನಂಬರ್, 8ನೇ ನಂಬರ್ನ ಯಾಕೆ ಅವಾಯ್ಡ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲ ನಂಬರ್ಗಳ ಬಗ್ಗೆ ಒಂದು ಡೀಟೇಲ್ನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ 1 2ರ ಬಗ್ಗೆ ಮಾತಾಡೋಣ. 1 2ರಲ್ಲಿ ಅಷ್ಟೊಂದು ಸಮಸ್ಯೆ ಕಾಣಿಸಲ್ಲ. ಇವರು ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ. ಯಾರ ಮೊಬೈಲ್ ನಂಬರಲ್ಲಿ 1 2 ಇದೆ ಅವ್ರು ನೋಡೋಕೆ ತುಂಬ ಚೆನ್ನಾಗಿರ್ತಾರೆ. ಅವರ ಒಂದು ಬಾಳ ಸಂಗಾತಿ ಅವರಿಗೆ ಒಂದು ಸಪೋರ್ಟ್ ಸಿಗುತ್ತೆ. ನಿಮ್ಮ ಬಾಳ ಸಂಗಾತಿ ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಹೆಲ್ಪ್ ಮಾಡ್ತಾರೆ, ಮತ್ತು ನೀವು ನೋಡೋಕೆ ಚೆನ್ನಾಗಿರುತ್ತೆ, ನಿಮ್ಮ ಪರ್ಸ್ನಾಲಿಟಿ ಚೆನ್ನಾಗಿರುತ್ತೆ. ಇರೋ ಎರಡನೇ ನಂಬರ್ ಬೇರೆ ನಂಬರ್ಗಳ ಜೊತೆ ಬಂದಾಗ ಇದೊಂದೇ ಕಾಂಬಿನೇಷನ್, ಅಂದರೆ 2 1ರಲ್ಲಿ ಸಮಸ್ಯೆ ಇದೆ. ಆದರೆ 1 2 ಬಂದರೆ, ಉದಾಹರಣೆಗೆ 1ನೇ ನಂಬರ್ ಮುಂಚೆ ಇತ್ತು, 2ನೇ ನಂಬರ್ ಆಮೇಲಿತ್ತು ಅಂತಂದರೆ ಸಮಸ್ಯೆ ಇಲ್ಲ. ನೆನ್ಪಿಟ್ಕೊಳ್ಳಿ. ಏನಕ್ಕೆ ಎಲ್ಲ ಸಲ ಏನು ಮಾಡ್ತಾರೆ ಅಂದರೆ ಒಂದು ಬ್ರ್ಯಾಂಡ್ ಥರ ಮಾಡಿಬಿಡ್ತಾರೆ. 2ನೇ ನಂಬರ್ ನಾವು ಕೊಡ್ತೀವಿ, ಎಲ್ಲಿ ಒಂದು ತಾಯಿ ಸೆಂಟಿಮೆಂಟ್ ಇರಲ್ಲ ಅಲ್ಲಿನ 2ನೇ ನಂಬರ್ ನಾವು ಕೊಡ್ತೀವಿ. ಬಟ್ ಈ ರೀತಿ ಕೊಡ್ತೀವಿ, 1 2 ಕೊಡ್ತೀವಿ. 2 1ನ್ನು ಯಾವುದು ಸಜೆಸ್ಟ್ ಮಾಡಲ್ಲ. ಏನಕ್ಕೆ ಅದರದ್ದು ಸಮಸ್ಯೆ ಇದೆ. ಹಂಗಾಗಿ ಕೆಲವು ಕಾಂಬಿನೇಷನ್ಸ್ಗಳು ಚೆನ್ನಾಗಿರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ಇದು ತುಂಬ ಇಂಪಾರ್ಟೆಂಟು. 2 1 ಟೋಟಲ್ 3 ಬರುತ್ತೆ, 1 2 ಟೋಟಲ್ 3 ಬರುತ್ತೆ. 2 1 ತಗೋಬಾರ್ದು, 1 2ನ್ನ ಸೆಲೆಕ್ಟ್ ಮಾಡಬೇಕು. ಆಯಿತು. ಹಂಗಾರೆ ನಮಗೆ 2 1 ಇತ್ತು ಅಂದರೆ ಏನು ಮಾಡೋದು? ಅಕಸ್ಮಾತ್ ನಾವು 2ನೇ 1 ಯೂಸ್ ಮಾಡ್ತೀವಿ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಿದ್ರೆ, ಮೊದಲನೇದಾಗಿ ಬಂದು ಇದು ಕೂಡ ಹಂಗೆ ಸೂರ್ಯ ಮತ್ತು ಚಂದ್ರನ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತೀರ ನೀವು ನೋಡೋಕ್ಕೆ. ಬಟ್ ಖರ್ಚುಗಳು, ದುಡ್ಡನ್ನು ಕೂಡಿಕೋಕ್ಕೆ ಅಥವಾ ಸೇವಿಂಗ್ಸ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಾ, ಮನಸ್ಸು ಚಂಚಲ ಜಾಸ್ತಿ, ಕೂಡಿಕೋ ಆಸೆ ಇರುತ್ತೆ, ಖರ್ಚುಗಳು ಜಾಸ್ತಿ ಇರುತ್ತೆ. ಅನಾವಶ್ಯಕವಾಗಿ ಖರ್ಚುಗಳು ನಿಮಗೆ ಮಾಡೋ ಇಷ್ಟ ಇತ್ತು, ಅಥವಾ ನಿಮಗೆ ಒಂದು ಐಷಾರಾಮಿ ಜೀವನ, ಲಕ್ಸುರಿ ಆಗಿರಬೇಕು, ದುಡ್ಡು ಕಾಸು ನಿಮ್ಮ ಹತ್ರ ಇದೆ, ಜೀವನದಲ್ಲಿ ಖುಷಿಯಾಗಿ ಲವಲವಿಕೆ ಆಗಿರಬೇಕು ಅಂದರೆ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡಿ. ಬಟ್ ಯಾವಾಗಲೂ ಅಷ್ಟೇ ದುಡ್ಡನ್ನು ಒಂದು ವೇಸ್ಟ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. 2 1ನ್ನು ಅವಾಯ್ಡ್ ಮಾಡಿ ನೀವು ಹೊಸ ಮೊಬೈಲ್ ನಂಬರ್ನ ತಗೋಬೇಕಾದ್ರೆ. ಇಲ್ಲಿಂದ ನೋಡಿ ಒಂದು ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. 2 2 ಇದ್ದಾಗ ಏನಾಗ್ತದೆ ಅಂದರೆ ತುಂಬ ಒಂದು ಯೋಚನೆ, ಚಿಂತೆ, ಡೈವರ್ಷನ್ಸು, ತುಂಬ ಬೇಗ ಬೇಜಾರಾಗೋದು, ತುಂಬ ಸೆನ್ಸಿಟಿವ್ ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೇಜಾರಾಗೋದು, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೊರಗ್ತಾ ಕೂತ್ಕೊಳ್ಳೋದು, ಬೇರೆಯವ್ರು ಏನು ಅನ್ಕೊಬಿಡ್ತಾರೋ ಅಂತ ಅಂದ್ಕೊಳ್ಳೋದು, ನೀವು ನಿಮ್ಮದನ್ನು ಕೂಡ ಕೇಳಲ್ಲ, ನಿಮ್ಗೇನು ಬರಬೇಕು ಅದನ್ನು ಕೂಡ ಕೇಳಲ್ಲ. ಇದನ್ನು ತೋರಿಸುತ್ತೆ. ಏಕೆಂತಂದರೆ ಆ ರೀತಿ ಒಂದು ಸ್ವಭಾವನ ತೋರಿಸುತ್ತೆ. ತುಂಬ ಅಂದರೆ ತುಂಬ ಸಾಫ್ಟ್ ಆಗಿಬಿಡ್ತೀರಾ. ಅದರಿಂದ ಏನಂತಂದರೆ 2 2 ಅಥವಾ 3 ಸಲ 2 ಇತ್ತು ಅಂದರೆ ಇನ್ನೂ ಪ್ರಾಬ್ಲಮ್ಮು, ಅಷ್ಟೊಂದು ಒಳ್ಳೆಯದಲ್ಲ, ಇದನ್ನು ಯೂಸ್ ಮಾಡಬೇಡಿ. 2 3 ಇತ್ತು ಅಂತಂದರೆ ಮೊದಲನೇದು ಬಂದು ಒಂದು ಚಂದ್ರ ಮತ್ತು ಗುರುಗ್ರಹನ ತೋರಿಸುತ್ತೆ. ಇಲ್ಲೇನಾಗುತ್ತೆ ಅಂತಂದರೆ ಮಕ್ಕಳಿಂದ ಮತ್ತು ಪೇರೆಂಟ್ ಅಂದರೆ ತಂದೆ ತಾಯಿ ಮತ್ತು ಮಕ್ಕಳ ಜೊತೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಕಾಣಿಸುತ್ತೆ. ಖುಷಿಯ ದಿನಗಳು, ಖುಷಿ ಯಾವಾಗಲೂ ನಿಧಾನವಾಗಿ ಸಿಗುತ್ತೆ. ಸುತ್ತಮುತ್ತ ಯಾವಾಗಲೂ ಶತ್ರುಗಳು ಸಿಕ್ಕಾಬಟ್ಟೆ ಜಾಸ್ತಿ. ನಿಮ್ಮದೇ ಆದ ಒಂದು ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಾ, ಜನಗಳಿಗೆ ಅರ್ಥ ಆಗಲ್ಲ. ನಿಮ್ಮ ಜೊತೆಲಿರೋರೆಲ್ಲ ಎಲ್ಲೋ ಒಂದು ಕಡೆ ಒಂದು ಹೊಟ್ಟೆ ಕಿಚ್ಚು, ನಿಮ್ಮ ಮೇಲೆ ಬೇಜಾರು, ಅಥವಾ ಹಿಂದೆ ಮಾತಾಡೋದು, ನಿಮ್ಮ ಜೊತೆ ಚೆನ್ನಾಗೇ ಮಾತಾಡ್ತಾರೆ, ನಿಮ್ಮ ಹಿಂದೆ ಹೋಗಿ ಮಾತಾಡೋದು. ಆ ರೀತಿ ಮಕ್ಕಳ ವಿಷಯದಲ್ಲಿ ಬಂದಾಗ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಅಥವಾ ಮಕ್ಕಳು ಹೇಳಿದ ಮಾತು ಕೇಳೋ ಮಕ್ಕಳಿದ್ರೆ ಸ್ವಲ್ಪ ಮಕ್ಕಳು ದೂರ ಇರ್ತಾರೆ. ನೀವು ಹೇಳೋದು ಮಕ್ಳಿಗೆ ಅರ್ಥ ಆಗಲ್ಲ, ಅಥವಾ ಮಕ್ಕಳನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಸೋಕೆ ಆಗ್ತಿರಲ್ಲ. ಈ ರೀತಿ ಒಂದು ಸಮಸ್ಯೆಗಳನ್ನ ತೋರಿಸುತ್ತೆ. ಯಾವುದು 2 ಮತ್ತು 3 ಇದ್ದಾಗ. 2 ಮತ್ತು 4 ಸ್ವಲ್ಪ ಸಮಸ್ಯೆ ಜಾಸ್ತಿ.
ಈ ಒಂದು 2-4 ಕಾಂಬಿನೇಷನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಯೋಚನೆಗಳು ತುಂಬ ಜಾಸ್ತಿ, ತುಂಬ ಎದುರ್ತೀರ, ತುಂಬ ಚಿಂತೆಗಳು ಜಾಸ್ತಿ, ಬರೀ ಕೆಟ್ಟ ಕೆಟ್ಟ ಯೋಚನೆಗಳು. ಯಾವಾಗಲೂ ಏನಾದರೂ ಒಂದು ಹಿಡ್ಕೊಂಡು ಅದ್ರ ಬಗ್ಗೆ ಸುಮ್ಮನೆ ಚಿಂತೆ ಮಾಡ್ತಾನೆ ಇರ್ತೀರಾ. ಯಾವಾಗಲೂ ಪ್ಲ್ಯಾನ್ ಮಾಡ್ತಾ ಇರ್ತೀರಾ. ಏನೋ ಅನ್ಕೋತೀರಾ, ಕೊನೆಗೆ ಏನೋ ಮಾಡ್ತೀರಾ. ಏನಾದರೂ ಮಾಡಬೇಕಂದ್ರೆ ತುಂಬ ತಾಳ್ಮೆ ಇದ್ದರೆ ಒಳ್ಳೆಯದು. ಅರ್ಜೆಂಟಲ್ಲಿ ಕೆಲಸ ಮಾಡ್ತೀರಾ. ನೀವು ಕೆಲಸ ಅಂದರೆ ಅವಶ್ಯಕತೆ ಇರಲ್ಲ, ಬೇಡ ಅಂತ ನೀವೇ ಅಂತೀರಾ, ಸಡನ್ನಾಗಿ ಹೋಗ್ಬಿಟ್ಟು ಅದೇ ಕೆಲಸ ಮಾಡಿರ್ತೀರ. ಅದರಿಂದ ಬರೀ ಪ್ರಾಬ್ಲಮ್ಗಳಾಗ್ತದೆ. ಮತ್ತು ಏನೋ ಒಂದು ಮಾಡೋದು ಬೇಡ ಅಂತ ಅನ್ಕೋತೀರಾ, ಅದನ್ನು ಕೈ ಹಾಕ್ತೀರಾ. ಆಮೇಲೆ ಏನಾದ್ರು ಒಂದು ಕೈ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಅದನ್ನು ಫುಲ್ ಕಂಪ್ಲೀಟಾಗಿ ಮುಗಿಸೋಲ್ಲ. ಏನಕ್ಕೆ ಅರ್ಥದಲ್ಲಿ ಕೈ ಬಿಟ್ಬಿಡ್ತೀರಾ. ಈ ರೀತಿ ಒಂದು ಸಮಸ್ಯೆಗಳನ್ನ 2 ಮತ್ತು 4 ನಿಮಗೆ ತಂದುಕೊಡುತ್ತೆ. ಏನಕ್ಕೆ ನಾನು ಹೇಳ್ದಂಗೆ 2, 4, 8 ಪ್ರಾಬ್ಲಮ್ಸು. ಇದರಲ್ಲಿ 2, 4, 2 ಒಟ್ಟಿಗೆ ಇದೆ. ಹಾಗಾಗಿ ನಿಮಗೆ ಸಮಸ್ಯೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ನೇ ನಂಬರ್ ಬಂದು 2 ಮತ್ತು 5. 1, 2 ಚೆನ್ನಾಗಿತ್ತು. ಅದೇ ರೀತಿ ಅದರ ಇನ್ನೊಂದು ಚೆನ್ನಾಗಿರೋ ನಂಬರ್ ಅಂತಂದರೆ 2 ಮತ್ತು 5 ಒಂದು ಚಂದ್ರಗ್ರಹ ಮತ್ತು ಬುಧ ಗ್ರಹದ ಒಂದು ಕಾಂಬಿನೇಷನ್. ಓಕೆನಾ. ಇಲ್ಲಿ ಏನು ಹುಷಾರಾಗಿರ್ಬೇಕಂತಂದರೆ, ನೀವು ಜನಗಳಿಗೆ ಹೆಲ್ಪ್ ಮಾಡ್ತೀರಾ. ಯಾವ ಥರ ಅಂತಂದರೆ, ಪ್ರತಿಯೊಂದಕ್ಕೂ ಏನಂದರೆ ಮುಂದೆ ನಿಲ್ತಾರೆ ಗೊತ್ತಾ. ಯಾರು ಮಿಸ್ಟೇಕ್ ತಪ್ಪು ಮಾಡ್ತು ಅಂತಂದರೆ ಅವ್ರಿಗೆ ಹೋಗಿ ನೀವು ಹೆಲ್ಪ್ ಮಾಡ್ತೀರಾ. ಕಾಪಾಡೋದು, ಜನಗಳ ಸಹಾಯ ಮಾಡೋದು, ಅವ್ರಿಗೆ ಒಂದು ಪರವಾಗಿ ನೀವು ಹೋಗಿ ನಿಲ್ಲೋದು. ಏನಾದ್ರು ಒಳ್ಳೆ ಕೆಲಸ ಮಾಡ್ತಿರ್ಲಿ, ಕೆಟ್ಟ ಕೆಲಸ ಮಾಡ್ತಿರ್ಲಿ, ಮಾತು ಕೊಟ್ಟಿದ್ದೀನಿ ಅಂದರೆ ಆ ಮಾತಿಗೆ ಹೋಗಿ ನಿಲ್ಲೋದು. ಈ ರೀತಿ ಕೆಲಸಗಳು ತೋರಿಸುತ್ತೆ. ಮತ್ತು ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡಿದ್ರೆ, ಮೆಡಿಕಲ್ ಶಾಪ್ ಆಗಲಿ ಅಥವಾ ಫಾರ್ಮಸಿ ಆಗಲಿ, ನರ್ಸಿಂಗ್ ಆಗಲಿ, ಈ ರೀತಿ ಕೆಲಸಗಳು ಮಾಡಿದ್ರೆ ಒಳ್ಳೆಯದು. ನೀವು ವಿದೇಶ ಪ್ರಯಾಣ ಮಾಡಿದ್ರೆ ಒಳ್ಳೆಯದು. ಅದರಿಂದ ಸ್ವಲ್ಪ ದುಡ್ಡು ಕಾಸಾಗುತ್ತೆ. ಬಟ್ ಪ್ರಾಬ್ಲಮ್ ಏನಂತಂದರೆ, ದುಡ್ಡು ಕಾಸು ವಿಷಯದಲ್ಲಿ ಇದರಲ್ಲಿ ಸಮಸ್ಯೆ ಕೂಡ ಇದೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಬೇರೆ ನಂಬರೆಲ್ಲ ಬರೀ ಪ್ರಾಬ್ಲಮ್ಗಳೇ ಅಂತ. ದುಡ್ಡು ಕಾಸು ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಏನಕ್ಕೆಂದರೆ ನೀವು ಪ್ರತಿಯೊಬ್ಬರ ಕಷ್ಟಕ್ಕೆ ಮರುಗ್ತಾ ಇರ್ತೀರಲ್ಲ. ಸೊ ನಿಮ್ಮ ಕಷ್ಟದ ಟೈಮಲ್ಲಿ ನಿಮಗೆ ದುಡ್ಡು ವಾಪಸ್ ಬರಲ್ಲ. ಇದನ್ನು ತೋರಿಸುತ್ತೆ. ಸರಿನಾ. ಹಾಗಾಗಿ ಎಷ್ಟೇ ಒಳ್ಳೆಯದಂಗೆ ಕಾಣಿಸಿದ್ರೂ ಕೂಡ ಇದರಲ್ಲಿ ಸಮಸ್ಯೆ ಇದೆ. 2, 5 ಕೂಡ ಅವಾಯ್ಡ್ ಮಾಡಿ. 2, 6 ಅಂತ ಒಳ್ಳೆಯ ಸಂಖ್ಯೆ ಅಲ್ಲ. ಮೊದಲನೇದಾಗಿ ಹೇಳೋದಾದರೆ ಬಂದು ನಿಮ್ಮ ಓದಿನ ವಿಷಯದಲ್ಲಿ ಸಮಸ್ಯೆನ ಕೊಡುತ್ತೆ. ಡಯಾಬಿಟಿಸ್ ಪ್ರಾಬ್ಲಮ್ ಇರುತ್ತೆ. ದುಡ್ಡು ಕಾಸಲ್ಲಿ ದುರಾಸೆ ಅಥವಾ ಬೇರೆಯವ್ರನ್ನ ಇಷ್ಟಪಡೋದು, ಹುಡುಗ ಆಗಿದ್ದವರು ಹುಡುಗಿನ, ಹುಡುಗಿ ಆಗಿದ್ದವರು ಹುಡುಗನ್ನ, ಈ ರೀತಿ ಸಮಸ್ಯೆಗಳು ಕಾಣಿಸುತ್ತೆ. ಡಯಾಬಿಟಿಸ್ ಇರುತ್ತೆ. ಮತ್ತು ಕೆಲವು ಸಲ ಇದು ಸ್ಪರ್ಮ್ ಕೌಂಟ್ ಕಮ್ಮಿ ಇರುತ್ತೆ ಅಂತ ಹೇಳ್ತೀವಿ. ಅಂದರೆ ಕಡಿಮೆ ವೀರ್ಯ ಅಂತ, ಮಕ್ಕಳು ಆಗ್ತಿರಲ್ಲ, ಕನ್ಸೀವ್ ಆಗಿರಲ್ಲ, ಈ ಥರ ಪ್ರಾಬ್ಲಮ್ಗಳು ಜಾಸ್ತಿ ತೋರಿಸ್ತದೆ. ಏನಕ್ಕೆಂದರೆ ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಕೊಡೋವಂಥ ನಂಬರ್ ಇದು 2, 6 ಒಂದು ಆರೋಗ್ಯದ ಸಮಸ್ಯೆ ಕೊಡೋವಂಥ ನಂಬರು. ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಯಾವ್ಯಾವ ನಂಬರ್ಸ್ ಇದ್ದರೆ ನಿಮಗೆ ಒಂದು ಆರೋಗ್ಯದ ಸಮಸ್ಯೆ ಆಗುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಮನೆಯಲ್ಲಿ ಫ್ಯಾಮಿಲಿ ವಿಷಯದಲ್ಲಿ ಬಂದಾಗ ದೊಡ್ಡವ್ರ ಜೊತೆ ಚಿಕ್ಕವ್ರು ಜಗಳ ಆಡೋದು, ಉದಾಹರಣೆಗೆ ತಾಯಿ ಮತ್ತು ಮಗಳು ಕಿತ್ತಾಡೋದು, ಅಥವಾ ಅತ್ತೆ ಸೊಸೆಗಳ ಜಗಳ ತುಂಬ ಜಾಸ್ತಿ ಇರುತ್ತೆ. 2, 6 ಇದ್ದಾಗ ನಿಮ್ಗೆ ಅಡ್ಜಸ್ಟ್ ಆಗಲ್ಲ. 2, 6 ಅಥವಾ 6, 2 ಇದ್ದಾಗ ಒಂಥರ ತುಂಬ ಕೆಟ್ಟ ನಂಬರು. ಮತ್ತು ಡಯಾಬಿಟಿಸ್ ಕೂಡ ಆಗೋ ಸಮಸ್ಯೆ ಒಂದು ಚಾನ್ಸಸ್ ಇರುತ್ತೆ. ಅಥವಾ ಡಯಾಬಿಟಿಕ್ ಆಗಿರ್ತೀರೋ ಈ ನಂಬರ್ ಇರೋದು, ಡಯಾಬಿಟಿಸ್ ಇರುತ್ತೆ ನಿಮಗೆ. ಈ ನಂಬರ್ ಅಷ್ಟೊಂದು ಒಳ್ಳೆಯದಲ್ಲ. ಸಮಸ್ಯೆಗಳು ಕಾಣ್ತಿತ್ತು ಅಂತಂದರೆ, ಈ ನಂಬರ್ ಇತ್ತು ಅಂತಂದರೆ ದಯವಿಟ್ಟು ನಂಬರ್ನ ಚೇಂಜ್ ಮಾಡಿ ಮತ್ತು ನಂಬರ್ನ ಅವಾಯ್ಡ್ ಮಾಡಿ. ಇನ್ನೊಂದು ಆರೋಗ್ಯದ ಸಮಸ್ಯೆ ಕೊಡುವಂಥ ಸಂಖ್ಯೆ ಬಂದು 2 ಮತ್ತು 7. 7ನೇ ನಂಬರ್ ಬಂದಾಗ ಆರೋಗ್ಯದ ಸಮಸ್ಯೆ ಕಾಣಿಸುತ್ತೆ, ಸ್ವಲ್ಪ ಜೋಪಾನ. ನನ್ನ ನಂಬರಲ್ಲಿ 777 ಇದೆ, ಬಟ್ ನಾನು ಬೇರೆ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಎಜುಕೇಷನ್ ಸಂಬಂಧಪಟ್ಟಂಗೆ. 7ನೇ ನಂಬರ್ ಯಾವುದರ ನಂಬರ್ ಜೊತೆ ಬರುತ್ತೆ ಅಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ, ಅದೊಂದು ಸ್ವಲ್ಪ ಜೋಪಾನ. ಮೊಬೈಲ್ ನ್ಯೂಮರಾಲಜಿಲಿ 7ನೇ ನಂಬರ್ ಜನರಲ್ ಆಗಿ ಬಂದು ಆರೋಗ್ಯ ಸಮಸ್ಯೆ ಇರುತ್ತೆ, ಒಂದು ಸಂಬಂಧಗಳ ಸಮಸ್ಯೆ ಇರುತ್ತೆ. ಇಲ್ಲಿ 2 ಮತ್ತು 7 ಅಥವಾ 7 ಮತ್ತು 2 ಒಟ್ಟಿಗೆ ಬಂದಾಗ ಮೊದಲನೇದು ಬಂದು ಜಾಯಿಂಟ್ ಪೇಯ್ನ್, ಮೈಕೈ ತುಂಬ ನೋವು, ಆರೋಗ್ಯ ಸಮಸ್ಯೆಗಳು ತುಂಬ ಜಾಸ್ತಿ. ಆರ್ಥರೈಟಿಸ್ ಅಂತ ಹೇಳ್ತೀವಿ, ಸಂಧಿವಾತ ಅಂತ ಹೇಳ್ತೀವಲ್ಲ ಅದು. ಮತ್ತು ಯೂರಿನ್ ಡಿಸೀಸಸ್, ಮೂತ್ರದ ಕಾಯಿಲೆ ಅಂತ ಹೇಳ್ತೀವಿ. ಮೂತ್ರದ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಾಡಿಯಲ್ಲಿ ವೇರಿಯೇಷನ್ಸ್ ಆಗ್ತದೆ, BP ಸಂಬಂಧಪಟ್ಟಂಗೆ ಕಾಯಿಲೆಗಳಾಗ್ತದೆ. ಜಾಯಿಂಟ್ ಪೇಯ್ನು, ಮೂಳೆಗಳು ನೋವಾಗೋದು, ಮೂಳೆಗಳ ವೀಕ್ ಆಗೋದು, ಮೂಳೆಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗೋದು, ಇದನ್ನು ತೋರಿಸುತ್ತೆ. ಇದು ಅಷ್ಟೊಂದು ಒಳ್ಳೆಯ ಸಂಖ್ಯೆ ಅಲ್ಲ. ಯಾರು ನೋಡ್ತಾ ಇದ್ದೀರಾ ಅವರಿಗೆ 2, 6, 2, 7 ಇದ್ದವರಿಗೆ ಇದು ತುಂಬ ಬೇಗ ಗೊತ್ತಾಗುತ್ತೆ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ನಂಬರ್ಸ್ ಇತ್ತು ಅಂತಂದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಯೂಶ್ವಲಿ ಒಂದು 40-45 ಏಜ್ ಆಗಿತ್ತು ಅಂತಂದರೆ ಆ ಟೈಮಲ್ಲಿ ಇವೆಲ್ಲ ಕಾಣಿಸ್ತಾ ಇರುತ್ತೆ. ಸೊ ಈ ನಂಬರ್ನ ನಿಮ್ದೇನಾದ್ರು ಮಿಸ್ ಆಗಿ ಸಿಕ್ಕಿತ್ತು ಅಂದರೆ ದಯವಿಟ್ಟು ಯೂಸ್ ಮಾಡಬೇಡಿ. 2, 6, 2, 7 ತುಂಬ ಕೆಟ್ಟ ನಂಬರು, ಸಮಸ್ಯೆ ಕಾಣಿಸುತ್ತೆ, ಜೋಪಾನ. ಇನ್ನೊಂದು ಪ್ರಾಬ್ಲಮೆಟಿಕ್ ಕಾಂಬಿನೇಷನ್ ಹೇಳಿದಂಗೆ 2, 4, 8 ಈಗ ನಿಮಗೆ 2 ಮತ್ತು 8 ಬಂತು. 2, 4 ಬಂದಾಗ ಪ್ರಾಬ್ಲಮ್ ಇತ್ತು. 2, 8 ಬಂದಾಗ
ತುಂಬ ಅಂದರೆ ತುಂಬ ಹಿಂಸೆ ಇದು. ಕೆಟ್ಟ ನಂಬರು, ಕಾಂಬಿನೇಷನ್ ಯೂಸ್ ಮಾಡಬೇಡಿ. ಮನೆಯಲ್ಲಿ 2ನೇ ಮದುವೆ ಆಗೋ ಚಾನ್ಸಸ್ ಇರುತ್ತೆ ಇದ್ದಾಗ. ಸ್ವಲ್ಪ ದುಡ್ಡು ಕಾಸು ಕೂಡ ಕೊಡುತ್ತೆ, ಶನಿಗ್ರಹ ದುಡ್ಡು ಕಾಸು ಕೊಡುತ್ತೆ. ಆದರೆ ಅದನ್ನು ಯಾವಾಗಲೂ ಹಾಸ್ಪಿಟಲ್ ಖರ್ಚುಗಳಿಗೆ, ಮೆಡಿಸನ್ಗೆ ಅಥವಾ ಅನಾವಶ್ಯಕವಾದ ಖರ್ಚುಗಳಿಗೆ ತುಂಬ ಜಾಸ್ತಿ ಇದಾಗ್ತದೆ. ಮತ್ತು ಒಂದು ಕೆಟ್ಟ ಅಭ್ಯಾಸಗಳನ್ನ ಕಲಿತೀರ ಈ ಟೈಮಲ್ಲಿ. 2-8 ಇದ್ದಾಗ ಅಷ್ಟೊಂದು ಒಳ್ಳೆಯದಲ್ಲ. ನಿಮಗೆ ಗೊತ್ತಿಲ್ಲದೆ ಒಂದು ಕೆಟ್ಟ ಅಭ್ಯಾಸಗಳನ್ನ ಕಲಿತಾರೆ. ಏನಕ್ಕೆ ಅದು ಶನಿ ದೇವರದ ಒಂದು ಎಫೆಕ್ಟು. ಕೆಟ್ಟ ಅಭ್ಯಾಸಗಳನ್ನ ಆಸೆಗಳನ್ನ, ಚಟಗಳು ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ಅದರ ದೃಷ್ಟಿ ಇದ್ದಾಗ. ನೀವು ಇಂಡೈರೆಕ್ಟಾಗಿ ಎಲ್ಲೋ ಒಂದು ಕಡೆ 2 ಮತ್ತು 8 ತೊಗೋತಾ ಇದ್ದೀರಾ. 2 ನಿಮ್ಮ ಮನಸ್ಸನ್ನು ತೋರಿಸುತ್ತೆ, ನಿಮ್ಮನ್ನೇ ಕೂಡ ತೋರಿಸುತ್ತೆ. 8ನೇ ನಂಬರ್ ಬಂದಾಗ ನಿಮಗೇನೆ ಸೀದಾ ಪ್ರಾಬ್ಲಮ್ ಮಾಡುತ್ತೆ. 8ನೇ ನಂಬರ್ ಯಾವ ನಂಬರ್ ಜೊತೆ ಇರುತ್ತೆ ಆ ಪ್ರಾಬ್ಲಮ್ನ ಕೊಡುತ್ತೆ. ಬಟ್ ಇಲ್ಲಿ 2-8 ಇದ್ದಾಗ ಸ್ವಲ್ಪ ಜೋಪಾನ. 2-6, 2-7, 2-8 3 ಕೂಡ ನೋ, ಯೂಸ್ ಮಾಡಬಾರ್ದು. ಏನಾದ್ರು ಇತ್ತು ಅಂತಂದು ಸಮಸ್ಯೆಗಳು ಕಾಣ್ತಿತ್ತು ಅಂತಂದರೆ. ಏನಕ್ಕೆಂದರೆ 2-8 ಕೂಡ ನಿಮಗೆ ಪ್ರಾಬ್ಲಮ್ ಕಾಣಿಸ್ತೇ ಇರಬಹುದು. ಆದರೆ ಎಲ್ಲ ನಂಬರ್ನ ಕಂಟಿನ್ಯೂಸ್ ಆಗಿ ಹೇಳಿದ್ನಲ್ಲ, ಸಾಫ್ಟ್ವೇರಿಗೆ ಕಳಿಸಿ ವಾಟ್ಸಪ್ಪಲ್ಲಿ ಒಂದೇ ಒಂದು ಮೆಸೇಜು 10 ನಂಬರ್ ಟೈಪ್ ಮಾಡಿ ಕಳಿಸ್ತೀರಾ, ಆಟೋಮೆಟಿಕ್ಕಾಗಿ ನಿಮಗೆ ತೋರಿಸುತ್ತೆ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಮೊಬೈಲ್ ನಂಬರಿಂದ ಎಷ್ಟು ಸಮಸ್ಯೆಗಳು ಕಾಣಿಸುತ್ತೆ ಅಂತ. ಆಯಿತಾ? 2-8ನ ಯೂಸ್ ಮಾಡಬೇಡಿ. ಒಂದು ಅಡ್ವೈಸ್ ಅಂತ ಅಂದ್ಕೊಳ್ಳಿ. 2-8 ಒಳ್ಳೆಯದಲ್ಲ. ದಯವಿಟ್ಟು ಯಾರಾದ್ರು ಮೊಬೈಲ್ ಎಲ್ಲರೂ ಇದ್ದರೆ ಇದನ್ನು ಯೂಸ್ ಮಾಡಬೇಡಿ. ಸೊ ಇವತ್ತಿನ ಕ್ಲಾಸಿನ ಅಂದರೆ ಈ ವಿಡಿಯೋದೊಂದು ಲಾಸ್ಟ್ ಕಾಂಬಿನೇಷನ್ 2-9 ಮತ್ತು 9-2. ಇದರಲ್ಲಿ ಅಷ್ಟೊಂದು ಸಮಸ್ಯೆ ಇಲ್ಲ. ಏನಂದರೆ 9ನೇ ನಂಬರ್ ಸ್ವಲ್ಪ ಬೆಂಕಿ ತತ್ವ, 2 ಬಂದು ಒಂದು ನೀರಿನ ತತ್ವ ಅಂತ ಹೇಳ್ತೀವಿ. ಏನಂದರೆ ಕೋಪ ಮತ್ತು ಅಹಮ್ಮು ಅಂತ ಹೇಳ್ತೀವಿ, ಅಹಂಕಾರ ಸ್ವಲ್ಪ ಜಾಸ್ತಿ ಇರುತ್ತೆ 2-9 ಇರೋರಿಗೆ. ಅಷ್ಟು ಈಸಿಯಾಗಿ ಬೇರೆಯವರ ಮಾತನ್ನು ನೀವು ಕೇಳಲ್ಲ. ಬೇರೆಯವರ ಬೇಕಾದ್ರೆ ದುಡ್ಡಲ್ಲೂ ಕೂಡ ಆರಾಮಾಗಿದ್ದು ಬಿಡ್ತೀರ. ಅದೊಂದು ಗುಣನ ತೋರಿಸುತ್ತೆ. ಜಾಸ್ತಿ ಚಿಂತೆ ಮಾಡಲ್ಲ, ಜಾಸ್ತಿ ಯೋಚನೆ ಮಾಡಲ್ಲ. ದುಡ್ಡು ಕಾಸು ಇರುತ್ತೆ, ಬಟ್ ಬೇರೆ ದುಡ್ಡನ್ನು ಮುಟ್ಟೋದು ಕೂಡ ತಪ್ಪು. ಬೇರೆ ವಸ್ತುಗಳು ಕೂಡ ಇದ್ರೂ ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಆದ್ದರದೊಂದು ಸ್ವಭಾವನ ತೋರಿಸುತ್ತೆ. ಬಟ್ ನಿಮ್ಮದು ಅಹಂಕಾರ ಅಂತ ಏನು ಹೇಳ್ತೀವಿ, ನಾನು, ನಂದು, ನಾನು, ಏನೇ ಆದರೂ ನಾನು ಈ ರೀತಿದೊಂದು ಸಮಸ್ಯೆ ಜಾಸ್ತಿ ಆಗುತ್ತೆ. ಡೀಸೆಂಟ್ ನಂಬರ್ ಅವಶ್ಯಕತೆ ಇತ್ತಂದರೆ ಯೂಸ್ ಮಾಡಿ. ಏನಕ್ಕಂದರೆ ಕಂಪ್ನಿ ಓನರ್ಸ್ಗಳೇನಾದ್ರು ಆಗಿದ್ರಿ ಅಂದರೆ, ನೀವು ನಿಮ್ಮದೇ ಸ್ವಂತ ಕಂಪ್ನಿ ಇದ್ದರೆ ಅಲ್ಲಿ ಇದೆಲ್ಲ ಬೇಕು. ನಾನು ಅನ್ನೋದು ಅವಶ್ಯಕತೆ ಇರುತ್ತೆ. ಏನಕ್ಕಂದರೆ ಕಂಪ್ನಿ ಓನರ್ ನಿಮ್ಮನ್ನು ನೀವು ತೋರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ಅಲ್ಲಿ ನಡೆಯುತ್ತೆ. ಓವರಾಲ್ ಬಂದು ಒಂದು ಫ್ಯಾಮಿಲಿ ವಿಷಯಕ್ಕೆ ಬಂದಾಗ ಅಲ್ಲಿ ಅಹಂಕಾರ ಆಗಲಿ ಅಥವಾ ನಾನು ನಂದು ಅಂತ ಹೇಳಿದ್ರೆ ಸಂಸಾರಗಳಲ್ಲಾಗಲಿ, ಫ್ಯಾಮಿಲಿ ಫ್ರೆಂಡ್ಸ್ಗಳ ವಿಷಯದಲ್ಲಾಗಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದಿಷ್ಟು ಬಂದು 2-9 ಗುಣ ಅಂದರೆ ಈ ರೀತಿ ಸಮಸ್ಯೆ ಕೊಡುತ್ತೆ. ಮತ್ತು 2ನೇ ನಂಬರು ಯಾವುದೇ ನಂಬರ್ಗಳ ಜೊತೆ ಹೋದಾಗ ಈ ರೀತಿಯ ಒಂದು ಸಮಸ್ಯೆನ ತೋರಿಸುತ್ತೆ. ಈಗ ಯಾವ ನಂಬರ್ನ 2ನೇ ನಂಬರ್ ಜೊತೆ ಯಾವ ನಂಬರ್ ಯೂಸ್ ಮಾಡ್ಬೋದು ಅದನ್ನು ಮಾತ್ರ ಹೇಳ್ತೀನಿ, ಅದನ್ನು ಮಾತ್ರ ಯೂಸ್ ಮಾಡಿ. ಸೊ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ನೀವು 1-2ನ ಯೂಸ್ ಮಾಡ್ಬೋದು ಮತ್ತು 2-5ನ ಮಾತ್ರ ತಕ್ಕ ಮಟ್ಟಿಗೆ ಯೂಸ್ ಮಾಡಬಹುದು. ಅದು ಬಿಟ್ಟು ಉಪಯೋಗಿಸಲೇಬೇಡಿ. ಸಮಸ್ಯೆ ಅಂದರೆ ಸಮಸ್ಯೆ ಅನ್ನೋದ್ರಲ್ಲಿ 2-4 ಯೂಸ್ ಮಾಡಬೇಡಿ, 2-6 ಯೂಸ್ ಮಾಡಬೇಡಿ, 2-7 ಯೂಸ್ ಮಾಡಬೇಡಿ, 2-8 ಯೂಸ್ ಮಾಡಬೇಡಿ. ಇದೇ ಮೇಯ್ನ್ ಕಾರಣ 2-4-8 ಏನಕ್ಕೆ ಬೇಡ ಅಂತ ಹೇಳ್ತಾರೆ ಅಂತ. ಸೊ 2ನೇ ನಂಬರ್ದು ಏನಿತ್ತು ಅದನ್ನು ಕಂಪ್ಲೀಟಾಗಿ ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾಳೆ ಅಥವಾ ನಾಳಿದ ವಿಡಿಯೋದಲ್ಲಿ ಅಥವಾ ಮುಂದಿನ ವಿಡಿಯೋಗಳಲ್ಲಿ 4ನೇ ನಂಬರು ಈ ರೀತಿ ಬೇರೆ ನಂಬರ್ಗಳ ಜೊತೆ 4ನೇ ನಂಬರ್ ಬಂದಾಗ ಏನಾಗುತ್ತೆ, 4-1 ಇದ್ದಾಗ ಏನಾಗುತ್ತೆ, 4-2 ಇದ್ದಾಗ ಏನಾಗುತ್ತೆ, 4 ಮತ್ತು 3 ಇದ್ದಾಗ ಏನಾಗ್ತದೆ, ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಸದ್ಯದಲ್ಲಿ ಒಂದು 2-3 ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಏನೇ ಡೌಟ್ ಇದ್ರೂ ಕೂಡ, ಮತ್ತು ನಿಮ್ಮ ಮೊಬೈಲ್ ನಂಬರ್ ಡಿಸೈನ್ ಆಗಬೇಕು, ಮೊಬೈಲ್ ನಂಬರಲ್ಲಿ ಸಮಸ್ಯೆ ಕಾಣ್ತು ನಿಮಗೆ, ಮತ್ತು ನಿಮಗೆ ನಂಬರ್ ಬೇಕು, ಡಿಸೈನ್ ಆದಮೇಲೆ ನಂಬರ್ ಸಿಗ್ತಲ್ಲ ಎಷ್ಟೊಂದು ಜನಕ್ಕೆ. ಸೊ ನಾವು ನಂಬರ್ನ ನಿಮಗೆ ನಿಮ್ಮ ಒಂದು ಅಡ್ರೆಸ್ಸಿಗೆ ಬುಕ್ ಮಾಡಿಕೊಡ್ತೀವಿ. ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡಿ. ಅದೇ ರೀತಿ ಏನಾದ್ರು ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡೋ ಅವಶ್ಯಕತೆ ಇತ್ತು ಅಂದರೆ ಏನಿಲ್ಲಿ ತೋರಿಸಿದ್ದೀನಿ ಈ ನಂಬರಿಗೆ ಕಾಲ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಎಲ್ರಿಗೂ ಒಳ್ಳೇದು ಮಾಡಿ, ಎಲ್ರಿಗೂ ಒಳ್ಳೇದು ಬಯಸಿ. ಥ್ಯಾಂಕ್ ಯು.